ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ಬನ್ನಿ ನಾವು ಇವತ್ತಿಲ್ಲಿ ಮೊಟ್ಟೆ ಬೋಂಡ ಹೇಗೆ ಮಾಡೋದು ಅನ್ನೋದು ನೋಡೋಣ. ಮೊದಲಿಗೆ ನಾವಿಲ್ಲಿ 1/4 kg ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ. ಕಡಲೆ ಹಿಟ್ಟಿಗೆ ನಾವು ಇವಾಗ 1 ಸ್ಪೂನು ಕಾಶ್ಮೀರ್ ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು, ಚಿಲ್ಲಿ ಫ್ಲೇಕ್ಸು ಮತ್ತು 1 ಸ್ಪೂನು ಸಾಲ್ಟ್ ಹಾಕ್ಕೊತಾ ಇದ್ದೀವಿ. ನೋಡಿ, ಅಜ್ವಾನ ನಾವು ಈ ರೀತಿ ಕೈಯಲ್ಲಿ ಉಜ್ಜಿಬಿಟ್ಟು ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಆ ಘಮ ಬರುತ್ತೆ. ಆ ಅಜ್ವಾನನೇ ನಿಮಗೆ ಮೇಯ್ನ್ ಇದರಲ್ಲಿ ಇಂಗ್ರೀಡಿಯೆಂಟು. ಅಜ್ವಾನನ ಮಿಸ್ ಮಾಡಬೇಡಿ. ನೋಡಿ, ಇವಾಗ 1/4 ಸ್ಪೂನು ಸೋಡಾ ಹಾಕ್ತಾಯಿದ್ದೀವಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕಿದ್ದೀವಿ. ನೋಡಿ, ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ನೀರು ಹಾಕ್ಕೊಂಬಿಟ್ರೆ ತುಂಬ ನೀರಾಗ್ಬಿಡುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ಲಾಸ್ಟಲ್ಲಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿರಬೇಕು. ನೋಡಿ, ಈ ಥರ ಬಂದಿರಬೇಕು ಹಿಟ್ಟು. ನೀವು ಕಲಿಸ್ಕೊಂಡ್ಮೇಲೆ ತುಂಬ ನೀರು ಇರಬಾರ್ದು. ನಾವಿಲ್ಲಿ ದೊಡ್ಡ ಗಾತ್ರದ 2 ಆಲೂಗಡ್ಡೆ ತೊಗೊಂಡು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ನಾವು ನೀಟಾಗಿ. ನೋಡಿ, ಈ ರೀತಿ ತೆಳುವಾಗಿ ಸ್ಲೈಸ್ ಥರ ಬಂದಿರಬೇಕು. ತುಂಬ ದಪ್ಪನೂ ಮಾಡ್ಕೋಬೇಡಿ, ಎಣ್ಣೆಲಿ ಫ್ರೈ ಆಗೋವಾಗ ಸರಿಯಾಗಿ ಬೇಯಲ್ಲ. ನೋಡಿ, ಈ ರೀತಿ ಸ್ಲೈಸ್ ಮಾಡಿಕೊಂಡು ನಂತರ ನಾವಿಲ್ಲಿ ಇದನ್ನು ನೀರಲ್ಲಿ ಹಾಕ್ಕೊಳ್ಳೋಣ. ನೀರಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಅದು ಹಚ್ಚಿದ ಮೇಲೆ ಕರಗಾಗ್ಬಿಡುತ್ತೆ ಆಲೂಗಡ್ಡೆ. ನೋಡಿ, ಇರುತ್ತೆ, ಈ ನೀರಲ್ಲಿ ನೆನೆಸಿಟ್ಕೋಬೇಕು. ನಂತರ ನಾವಿಲ್ಲಿ 4 ಬೇಯಿಸಿರೋ ಮೊಟ್ಟೆ ತೊಗೊಂಡಿದ್ದೀವಿ, ಬಾಯ್ಲ್ಡ್ ಎಗ್ನ. ನೋಡಿ, ಈ ರೀತಿ ಇದನ್ನು ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಎಗ್ನ ತೋರಿಸ್ತಾ ಇದ್ದೀವಲ್ಲ, ಈ ರೀತಿ ಸ್ವಲ್ಪ ಮೀಡಿಯಮ್ ಸ್ಲೈಸ್ ಥರ ಇದು ಮಾಡಿಕೊಂಡು ಒಂದೊಂದೇ ಈ ರೀತಿ. ಒಂದು ಮೊಟ್ಟೆಯಲ್ಲಿ ಏನಿಲ್ಲ ಅಂದರೂ ನಿಮಗೆ 4 ಸ್ಲೈಸ್ ಆಗುತ್ತೆ. ಈ ರೀತಿ ಕಟ್ ಮಾಡಿ 4 ಮೊಟ್ಟೆನೂ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ರೀತಿ 4 ಮೊಟ್ಟೆನೂ ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಏನಿಲ್ಲ ಅಂದರೆ ಇದರಲ್ಲಿ ಒಂದು 10 ರಿಂದ 12 ಬೋಂಡ ಆಗುತ್ತೆ ನಿಮಗೆ. ಬನ್ನಿ, ನಾವು ಇವಾಗ ಹಿಟ್ಟು ಕಲಿಸ್ಕೊಂಬಿಟ್ಟು ನೆನೆಸೋಕೆ ಇಟ್ಟಿದ್ವಲ್ವ. ನೋಡಿ, ಇವಾಗ ಒಂದು ಸ್ಲೈಸ್ನ ಆಲೂಗಡ್ಡೆ, ಇನ್ನೊಂದು ಸ್ಲೈಸ್ ಮಧ್ಯದಲ್ಲಿ ಎಗ್ ಸ್ಲೈಸ್ನ ಇಟ್ಬಿಟ್ಟು, 2 ಸ್ಲೈಸ್ ಆಲೂಗಡ್ಡೆ ಮಧ್ಯದಲ್ಲಿ ಎಗ್ ಸ್ಲೈಸ್ ಇಟ್ಬಿಟ್ಟು ಈ ರೀತಿ ಡಿಪ್ ಮಾಡಬೇಕು. ನೀಟಾಗಿ ಅದು ಮುಳುಗಬೇಕು ಅದರಲ್ಲಿ, ಹಿಟ್ಟಲ್ಲಿ. ನೋಡಿ, ಈ ರೀತಿ ಡಿಪ್ ಮಾಡಿ ನೀಟಾಗಿ ಎಗ್ ಅದ್ರ ಮೇಲೆ ನೀಟಾಗಿ ಕವರ್ ಆಗಿರಬೇಕು. ನೋಡಿ, ಈ ರೀತಿ ತೇಲಿಸ್ಬೇಕು. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ ನಾವಿಲ್ಲಿ. ಸೊ ಒಂದೊಂದೇ ಈ ರೀತಿ ಸ್ಲೈಸ್ ಮಧ್ಯದಲ್ಲಿ ಇಟ್ಬಿಟ್ಟು ಅದ್ಬಿಟ್ಟು ಹಿಟ್ಟಲ್ಲಿ ಈ ರೀತಿ ಬಿಟ್ಕೊಂಡ್ರೆ ನೋಡಿ, ಎಗ್ ಬೋಂಡ ರೆಡಿ ಆಗ್ತಾ ಇದೆ. ಇದು ತುಂಬ ಹೆಲ್ತಿನೂ ಕೂಡ. ಮಕ್ಕಳಿಗೆ ನೀವು ಸ್ನ್ಯಾಕ್ಸ್ ಬಾಕ್ಸಿಗೆ ರೆಡಿ ಮಾಡಿಕೊಡ್ಬೋದು, ಅಥವಾ ಈವ್ನಿಂಗು ನೀವು ಮಳೆಗಾಲದಲ್ಲಿ ಮಾಡ್ಕೊಂಡು ಹೊರಗಡೆ ತಿನ್ನೋದಕ್ಕಿಂತ ಬೇರೆ ಕರೆದಿರೋ ಎಣ್ಣೆಲೆ ಕರಿತಾ ಇರ್ತಾರೆ. ಈ ರೀತಿ ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.